ಸಿಂಹರಾಶಿಯವರು ಜೀವನದಲ್ಲಿ ಸಂತೋಷವಾಗಿರಲು ಈ 10 ನಿಯಮಗಳನ್ನು ಪಾಲಿಸಿ. ನಮಸ್ಕಾರ ಸ್ನೇಹಿತರೆ. ಸಿಂಹರಾಶಿಯವರನ್ನು ಗುರುತು ಹಿಡಿಯುವ ಗುಣಗಳು ಶೌರ್ಯ, ಆತ್ಮವಿಶ್ವಾಸ, ನಾಯಕತ್ವ ಹಾಗೂ ಧೈರ್ಯ. ಆದರೆ ಕೆಲವೊಂದು ತಪ್ಪುಗಳ ಕಾರಣದಿಂದ ಇವರು ತಮ್ಮ ಜೀವನದಲ್ಲಿ ತೊಂದರೆ ಅನುಭವಿಸುತ್ತಾರೆ. ಅದಕ್ಕಾಗಿ ನಾನು ಇಂದು ಸಿಂಹರಾಶಿಯವರ ಸಂತೋಷದ ಗುಪ್ತ ಮಂತ್ರ ಕೊಡುವೆ. ನಾವು ಈ ವಿಡಿಯೋದಲ್ಲಿ ಸಿಂಹರಾಶಿಯವರು ಸದಾ ಸಂತೋಷವಾಗಿರಲು ಪಾಲಿಸಬೇಕಾದ 10 ಪ್ರಮುಖ ನಿಯಮಗಳ ಬಗ್ಗೆ ಚರ್ಚಿಸೋಣ. ಈ 10 ನಿಯಮಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಯಶಸ್ಸು, ಆರೋಗ್ಯ, ವೈವಾಹಿಕ ಸಂತೋಷ ಹಾಗೂ ಮನಃಶಾಂತಿ ಸಂಪೂರ್ಣವಾಗಿ ನೆಲೆಸುತ್ತದೆ. ಸಿಂಹರಾಶಿಯವರಿಗೆ ಕೆಲವೊಂದು ಸಮಸ್ಯೆಗಳು ಸಾಮಾನ್ಯ, ಆದರೆ ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಎಲ್ಲವೂ ಸುಖಮಯವಾಗುತ್ತದೆ. ನೀವು ಈ ನಿಯಮಗಳನ್ನು ಪಾಲಿಸಿದರೆ ಈ ವಿಡಿಯೋ ನೋಡಿದ ನಂತರ ಕಮೆಂಟ್ ಮಾಡಿ ತಿಳಿಸಿ. ನಿಯಮ 1. ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಸದಾ ಉಳಿಸಿಕೊಳ್ಳಿ. ಸಿಂಹರಾಶಿಯವರು ಜನ್ಮತಃ ಧೈರ್ಯಶಾಲಿಗಳು, ಆದರೆ ಜೀವನದ ಕೆಲವು ಹಂತಗಳಲ್ಲಿ ಆತ್ಮವಿಶ್ವಾಸ ಕುಗ್ಗಬಹುದು. ಯಾವ ಸಂದರ್ಭದಲ್ಲಿಯೂ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನೀವು ಸುಲಭವಾಗಿ, ನೇರವಾಗಿ ಸಮಸ್ಯೆಗಳಿಗೆ ನಿಲ್ಲುವ ಶಕ್ತಿ ಹೊಂದಿರಬೇಕು. ಪ್ರತಿದಿನ ಆಯನೆಯಲ್ಲಿ ನೋಡಿ ನಿಮ್ಮನ್ನು ತಾವೇ ನಾನು ಶಕ್ತಿಶಾಲಿ, ನಾನು ಯಶಸ್ವಿಯಾಗುತ್ತೇನೆ ಎಂದು ಹೇಳಿಕೊಳ್ಳಿ. ನಿಮ್ಮ ಗುರಿಗಳನ್ನು ಹಚ್ಚಿಕೊಂಡು ಯಾವ ಅಪಾಯವೂ ನಿಮ್ಮನ್ನು ಮಣಿಸಲು ಬಿಡಬೇಡಿ. ಹೀಗಾಗಿಯೇ ನಿಮ್ಮ ವೈಯಕ್ತಿಕ ಶಕ್ತಿ ಹೆಚ್ಚಿಸುತ್ತಾ ಇರಿ. ನಿಯಮ 2. ಅಹಂಕಾರವನ್ನು ತ್ಯಜಿಸಿ, ಆದರೆ ಘನತೆಯನ್ನು ಉಳಿಸಿಕೊಳ್ಳಿ. ಸಿಂಹರಾಶಿಯವರು ತಮ್ಮ ಸಿದ್ಧಾಂತಗಳ ಮೇಲೆ ದೃಢ ನಿಲುವು ಇಡುತ್ತಾರೆ, ಆದರೆ ಕೆಲವೊಮ್ಮೆ ಅಹಂಕಾರ ಹೆಚ್ಚಾದರೆ ಬೇರೆಯವರು ದೂರವಾಗಬಹುದು. ನಿಮ್ಮ ಘನತೆಯನ್ನು ಕಾಪಾಡಿಕೊಳ್ಳಬೇಕು, ಆದರೆ ಅಹಂಕಾರ ಅಥವಾ ಇತರರನ್ನು ಹೀನಿಯ ಮಾಡುವ ತಪ್ಪಿಸಬೇಕು. ನಾವು ಎಲ್ಲರಿಗಿಂತ ಶ್ರೇಷ್ಠರೇನೋ, ಆದರೆ ಎಲ್ಲರೂ ಸಾಮಾನ್ಯರು ಎಂಬ ನಂಬಿಕೆ ಬೆಳೆಸಿಕೊಳ್ಳಿ. ಜ್ಞಾನವನ್ನು ಹಂಚಿಕೊಳ್ಳಿ, ಆದರೆ ಜ್ಞಾನಿ ಎಂಬ ಅಹಂಕಾರ ತ್ಯಜಿಸಿ. ನಿಯಮ 3. ಆರ್ಥಿಕ ಸ್ಥಿರತೆ ಮತ್ತು ಹೂಡಿಕೆ ಬಗ್ಗೆ ಎಚ್ಚರ ವಹಿಸಿ. ಸಿಂಹರಾಶಿಯವರು ಹಣವನ್ನು ಹೆಚ್ಚು ಖರ್ಚು ಮಾಡೋ ಪ್ರವೃತ್ತಿಯುಳ್ಳವರು. ಅದನ್ನು ನಿಯಂತ್ರಿಸುವ ಅಗತ್ಯವಿದೆ. ಹಣವನ್ನು ಸರಿಯಾಗಿ ಹೂಡಿಕೆ ಮಾಡಿ ಖರ್ಚು ಮಾಡುವುದು ಜಾಣ್ಮೆಯಲ್ಲಿರಲಿ. ಈ ಖರೀದಿಯ ಅಗತ್ಯವಿದೆಯಾ ಎಂದು ಪ್ರತಿ ಬಾರಿ ನಿಮಗೆ ತಾವೇ ಪ್ರಶ್ನೆ ಮಾಡಿ ಕೇಳಿ. ಸ್ಟಾಕ್ ಮಾರ್ಕೆಟ್, ಆಸ್ತಿ-ಪಾಸ್ತಿ, ಚಿನ್ನ ಹೂಡಿಕೆ ಈ ಎಲ್ಲವನ್ನೂ ಗಮನಿಸಿ ಲಾಭ ನಷ್ಟದ ಲೆಕ್ಕ ಹಾಕಿ ಮುಂದುವರಿಯಿರಿ. ನಿಯಮ 4. ಆರೋಗ್ಯಕ್ಕೆ ಪ್ರಾಮುಖ್ಯತೆ ನೀಡಿ. ಸಿಂಹರಾಶಿಯವರು ಜೀವನದಲ್ಲಿ ಆಹಾರ, ವ್ಯಾಯಾಮ, ವಿಶ್ರಾಂತಿ ಈ 3 ಸಮತೋಲನದಲ್ಲಿ ಇರಿಸಬೇಕು. ಪ್ರತಿದಿನ ಕನಿಷ್ಠ 30 ನಿಮಿಷ ವಾಕಿಂಗ್ ಅಥವಾ ಯೋಗ ಮಾಡುವುದು ಉತ್ತಮ. ಖಾರ, ಕೆಮ್ಮು, ಜ್ವರ ತೊಂದರೆಯೊಡನೆ ನಿಮ್ಮ ಆರೋಗ್ಯ ಕಡೆಗೆಡಿಸಿಕೊಳ್ಳುತ್ತಂತೆ ಎಚ್ಚರಿಸಿಕೊಳ್ಳಿ. ಸಚೇತನವಾಗಿ ಜೀವಿಸಿ. ನಿಯಮ 5. ಮಾನಸಿಕ ಶಾಂತಿ ಮತ್ತು ಧ್ಯಾನವನ್ನು ಪಾಲಿಸಿ. ನಿಮ್ಮ ನೈಜ ಸಂತೋಷ ಯಾವಾಗ ಬಂದೀತು? ಆತ್ಮಶಾಂತಿ ಇದ್ದಾಗ. ಹೀಗಾಗಿ ಪ್ರತಿದಿನ 10 ರಿಂದ 15 ನಿಮಿಷಗಳು ಧ್ಯಾನ, ಪ್ರಾಣಾಯಾಮ, ಮೌನ ಮನನ ಮಾಡಿ. ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ಆರೋಗ್ಯ ಉತ್ತಮವಾಗುತ್ತದೆ. ನಿದ್ದೆ ಸರಿಯಾಗಿ ಮಾಡಿ. ರಾತ್ರಿ ಲೇಟ್ ಬೇಡ, ಅರ್ಥವಿಲ್ಲದ ಚಿಂತೆ ಬೇಡ. ನಿಯಮ 6. ಕುಟುಂಬದ ಪ್ರೀತಿ ಮತ್ತು ವಿಶ್ವಾಸ ಉಳಿಸಿಕೊಳ್ಳಿ. ನೀವು ದೊಡ್ಡವಿಯಾದರೂ ಕುಟುಂಬವೇ ನಿಮ್ಮ ಬೆಂಬಲ, ಅದನ್ನು ಮರೆಯಬೇಡಿ. ನಿಮ್ಮ ಪತಿಗೆ ಸಹಾಯ ಕೊಡಿ, ಮಕ್ಕಳಿಗೆ ಪ್ರೀತಿಯ ಮಾತುಗಳನ್ನಾಡಿ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ, ಅವರ ಅನುಭವ ಕೇಳಿ ಅನುಸರಿಸಿ. ನಿಮ್ಮ ತಂದೆ ತಾಯಿಯರನ್ನು ಪ್ರೀತಿಯಿಂದ ಸಂಭಾಷಿಸಿ. ಅವರ ಸಂತೋಷ ನಿಮ್ಮ ಜೀವನದ ಶ್ರೇಯಸ್ಸಿಗೆ ಕಾರಣ. ನಿಯಮ 7. ಸ್ನೇಹಿತರನ್ನು ಸರಿಯಾಗಿ ಆರಿಸಿ.
ಸಿಂಹರಾಶಿಯವರಿಗೆ ಜನಪ್ರಿಯತೆಯ ಕಸರತ್ತು ಸಹಜ, ಆದರೆ ಯಾರನ್ನೂ ಸ್ನೇಹಿತರಾಗಿಸಿಕೊಳ್ಳುವುದಕ್ಕೆ ಬಹಳ ಮುಖ್ಯ. ಸ್ನೇಹಿತರಾಗಿಸಿಕೊಳ್ಳುವುದು ಬಹಳ ಮುಖ್ಯ. ನಿಷ್ಠಾವಂತ ಮತ್ತು ನಿಜವಾದ ಸ್ನೇಹಿತರನ್ನು ಮಾತ್ರ ಆರಿಸಿ. ಅನಾವಶ್ಯಕ ಚರ್ಚೆ, ಗೋಷ್ಠಿ, ಗುಸುಗುಸು ಮಾತುಗಳಿಂದ ದೂರವಿರಿ. ನಿಯಮ 8. ಹೊಸ ಕಲಿಕೆ ಮುಂದುವರೆಯಿರಿ. ಜ್ಞಾನ ವೃದ್ಧಿ ಸದಾ ಅಗತ್ಯ. ನೀವು ಹೊಸ ವಿಷಯಗಳನ್ನು ಕಲಿಯುತ್ತಿದ್ದರೆ ಒಬ್ಬನು ನಿಮ್ಮ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹೊಸ ಕೌಶಲ್ಯ, ಭಾಷೆ, ವ್ಯವಹಾರ ಪಾಠ ಕಲಿಯಿರಿ. ನಾನು ಎಲ್ಲವನ್ನೂ ತಿಳಿದಿರುವನು ಎಂದುಕೊಳ್ಳಬೇಡಿ, ಹೊಸ ಕಲಿಕೆ ಮಾಡಿಕೊಳ್ಳಿ. ನಿಯಮ 9. ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಇರಿಸಿ. ಸಿಂಹರಾಶಿಯವರು ಗುರಿಹೀನ ಜೀವನವನ್ನು ನಡೆಸಿದರೆ ಮನಸ್ಸು ಸ್ಥಿರವಾಗುವುದು. ಸ್ಪಷ್ಟ ಗುರಿಗಳು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗುತ್ತವೆ. ದಿನದ ಪ್ರಾರಂಭದಲ್ಲಿ ನೀವು ಗುರಿಗಳನ್ನು ಬರೆಯಿರಿ. ನಿತ್ಯ ಚಿಂತನೆ ಮಾಡಿರಿ. ನಿಯಮ 10. ಧರ್ಮ ಮತ್ತು ಭಕ್ತಿ ಮೂಲಕ ಶಕ್ತಿ ಪಡೆಯಿರಿ. ಸಿಂಹರಾಶಿಯವರಿಗೆ ದೇವರ ಅನುಗ್ರಹ ದೊಡ್ಡ ಶಕ್ತಿ ನೀಡುತ್ತದೆ. ನಿಮ್ಮ ಇಷ್ಟ ದೇವರನ್ನು ಭಜಿಸಿ ಭಕ್ತಿ ಮಾಡಿ. ಪ್ರತಿದಿನ ಹನುಮಾನ್ ಚಾಲೀಸ ಅಥವಾ ಶಿವನ ಆರಾಧನೆ ಮಾಡಿ. ಸ್ನೇಹಿತರೆ, ಈ 10 ನಿಯಮಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಶ್ರೇಷ್ಠತೆ, ಧೈರ್ಯ, ನೆಮ್ಮದಿ ಪಡೆಯುತ್ತೀರಿ. ನೀವು ಯಾವ ನಿಯಮಗಳನ್ನು ಈಗಲೇ ಪಾಲಿಸಲು ನಿರ್ಧರಿಸಿದ್ದೀರಿ? ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಕ್ಕೆ ಕಾಯುತ್ತಿದ್ದೇನೆ. ನಮ್ಮ ಚಾನೆಲ್ನಲ್ಲಿ ಈವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದ ವಿಡಿಯೋಗಳ ಪಟ್ಟಿಯು ತುಂಬ ವೈವಿಧ್ಯಮಯವಾಗಿದೆ. ಇಲ್ಲಿದೆ ಚಿನ್ನದಂತಹ ನಿಮ್ಮ ವಿಡಿಯೋಗಳ ಪಟ್ಟಿ. ಅದೃಷ್ಟ ಸಂಖ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಯಾವ ದಿನ ಯಾವ ಅದೃಷ್ಟ ಸಂಖ್ಯೆಗಳು ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದರ ಬಗ್ಗೆ, ಎಲ್ಲ ರಾಶಿಗಳ 15 ರಹಸ್ಯ ಗುಣಗಳನ್ನು ಪರಿಚಯಿಸಿದ್ದೇವೆ. ವಾರ ಭವಿಷ್ಯಗಳು ಹಾಗೂ ದಿನ ಭವಿಷ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹಾಗೆ ಯಾವ ರಾಶಿಗಳಿಗೆ 15 ವರ್ಷದ ಸಂತೋಷವು ಯಾವ ವರ್ಷಗಳಿಂದ ಪ್ರಾರಂಭ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಈ ವರ್ಷ ಭವಿಷ್ಯದ ಫಲ ನಿಮಗೆ ನೀಡಿದ್ದೇವೆ. 2025ರಲ್ಲಿ ಯಾವ 5 ರಾಶಿಯವರಿಗೆ ವಿವಾಹ ಭಾಗ್ಯವಿದೆ ಎಂಬುದರ ಬಗ್ಗೆ ತಿಳಿಸಿದ್ದೇವೆ. ಹಿರಿಯರು ಹೇಳಿರುವ ಗುಟ್ಟುಗಳ ಬಗ್ಗೆ ಸಣ್ಣದೊಂದು ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ಯಾವ ರಾಶಿಯವರಿಗೆ ಯಾವ ದೇವರು ಯಾವ ವರವನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಪರಿಚಯಿಸಿದ್ದೇವೆ. ಮನೆಯ ಯಾವ ದಿಕ್ಕಿನಲ್ಲಿ 7 ಕುದುರೆ ಫೋಟೋ ಹಾಕಿದರೆ ನಿಮಗೆ ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ತಿಳಿಸಿದ್ದೇವೆ. ನವರಾತ್ರಿ ಹಬ್ಬದ 9 ದಿನಗಳ ಹಬ್ಬದ ವಿಶೇಷವನ್ನು ತಿಳಿಸಿದ್ದೇವೆ. ಯಾವ ರಾಶಿಯವರಿಗೆ ಯಾವ ಹರಳುಗಳು ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹೀಗೆ ಇನ್ನು ಹಲವಾರು ವಿಡಿಯೋಗಳ ಬಗ್ಗೆ ವಿವರಿಸಿದ್ದೇವೆ. ಈ ಪೈಕಿ ಯಾವ ವಿಡಿಯೋವನ್ನು ನೀವು ಹೆಚ್ಚು ಮೆಚ್ಚಿದ್ದೀರೋ ಅದು ನಿಮಗೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಬಹುದು. ಪ್ರತಿ ವಿಡಿಯೋ ತಮಗೆ ಹೊಸ ಭಾವನೆ, ಹೊಸ ಕಲಿಕೆ ಮತ್ತು ಹೊಸ ಉತ್ಸಾಹ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ. ನಮಗೆ ಸಿಕ್ಕ ಪ್ರತಿಯೊಂದು ಪ್ರೀತಿ, ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಚಾನೆಲ್ನ ಬೆಳವಣಿಗೆಯ ದಾರಿಯಲ್ಲಿನ ದೀಪವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೊಸ ವಿಷಯಗಳನ್ನು ತರುವ ಭರವಸೆ ಇದೆ. ನಮ್ಮ ವಿಡಿಯೋವನ್ನು ಪ್ರೀತಿ ಮಾಡುತ್ತಾ, ಶೇರ್ ಮಾಡುತ್ತಾ, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.